ಹೆಲೋ ಮಕ್ಕಳೇ, ಹೇಗಿದ್ದೀರಾ? ಎಲ್ಲರೂ ಆರಾಮಲ್ವಾ? ಮೇಧಾ ಟು ಸ್ಕೋರ್ ಮೋರ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು 9ನೇ ತರಗತಿ ವಿಜ್ಞಾನದ ಅಧ್ಯಾಯ 3 ಪರಮಾಣುಗಳು ಮತ್ತು ಅಣುಗಳು ಇದರ ಭಾಗ 2 ನೋಡ್ಲಿಕ್ಕಿದ್ದೇವೆ. ಸೊ ಕಳೆದ ತರಗತಿಯಲ್ಲಿ ನಾವು ಪರಮಾಣುಗಳೆಂದರೆ ಏನು ಅಂದ್ರೆ ಅದನ್ನ ಕಂಡು ಹಿಡಿದವರು ಯಾರು ಅಲ್ವಾ, ಮತ್ತೆ ಅದರ ನಂತರ ಏನೆಲ್ಲ ಡಿಸ್ಕವರೀಸ್ ಅಂದ್ರೆ ಏನಂತ ಹೇಳಿದ ಅನ್ವೇಷಣೆಗಳು ನಡೆಯಿತು, ಮತ್ತೆ ಒಂದು ಪರಮಾಣು ಇನ್ನೊಂದು ಪರಮಾಣು ಅಂದ್ರೆ ಒಂದು ರಾಸಾಯನಿಕ ಇನ್ನೊಂದು ರಾಸಾಯನಿಕ ಹಾಕಿದಾಗ ಏನಾಗ್ತದೆ ಅನ್ನೋದನ್ನ ಕಲ್ತ್ವಿ. ಮತ್ತೆ ಅದರ ಬೇಸ್ ಅಂದ್ರೆ ಯೂಶ್ವಲಿ ನಾವು ನಿನ್ನೆ ಕಲ್ತದ್ದು ಏನಂತ ಹೇಳಿದ್ರೆ ಯಾವುದು ರಾಸಾಯನಶಾಸ್ತ್ರ ಹೇಗೆ ಉಂಟಾದದ್ದು ಅಂದ್ರೆ ನಾವು ಈಗ ಕಲಿಯುವಂತಹ ರಾಸಾಯನಿಕ ಕ್ರಿಯೆಗಳು ಅದನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಏನೆಲ್ಲ ಯಾರೆಲ್ಲ ಎಷ್ಟೆಲ್ಲ ಕಷ್ಟಪಟ್ರು ಅನ್ನೋದನ್ನ ನಾವು ಕಲ್ತಿದ್ದೇವೆ. ಅಂದ್ರೆ ಹಿಂದಿನ ಕಾಲದಲ್ಲಿ ಎಷ್ಟೆಲ್ಲ ವಿಜ್ಞಾನಿಗಳು ಇದರ ಬಗ್ಗೆ ಕೆಲಸ ಮಾಡಿದ್ದಾರೆ ಅನ್ನೋದನ್ನ ನಾವು ಕಲ್ತಿದ್ವಿ ಅಲ್ವಾ. ಸೊ ಇದರ ಮುಖ್ಯವಾಗಿ 2 ನಿಯಮಗಳನ್ನ ನಾವು ಕಲ್ತಿದ್ದೇವೆ. ಇದು ತುಂಬಾ ಇಂಪಾರ್ಟೆಂಟ್. ಯಾವುದೆಲ್ಲ 2 ನಿಯಮಗಳು? ಒಂದು ರಾಶಿ ಸಂರಕ್ಷಣಾ ನಿಯಮ ಅಲ್ವಾ, ರಾಶಿ ಸಂರಕ್ಷಣಾ ನಿಯಮ. ರಾಶಿ ಸಂರಕ್ಷಣಾ ನಿಯಮದ ಪ್ರಕಾರ ನಾವು ಏನನ್ನ ಕಲ್ತಿದ್ವಿ? ರಾಶಿ ಸಂರಕ್ಷಣಾ ನಿಯಮ ಏನನ್ನ ಹೇಳ್ತದೆ ಅಂತ ಹೇಳಿ ಕಲ್ತಿದ್ವಿ? ಗೊತ್ತುಂಟಾ? ನೆನಪುಂಟಾ? ಏನ್ ಹೇಳಿ ನೋಡೋಣ. ರಾಶಿ ಸಂರಕ್ಷಣಾ ನಿಯಮದ ಪ್ರಕಾರ ಯಾವುದೇ ಒಂದು ವಸ್ತುವಿನ ರಾಶಿ ಅಂದ್ರೆ ಧಾತುವಿನ ರಾಶಿಯನ್ನ ನಾವು ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಸೃಷ್ಟಿಸ್ಲಿಕ್ಕೆ ಸಾಧ್ಯ ಇಲ್ಲ, ಹಾಗೆ ಅದನ್ನ ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತದೆ. ನೀವು ಯಾವುದೇ ಒಂದು ರಾಸಾಯನಿಕವನ್ನ ತೆಗೆದುಕೊಳ್ಳಿ ಆಯ್ತಾ, ನೀವು ಏನಂತ ಹೇಳಿದ್ರೆ ಕಾರ್ಬನ್ ಅನ್ನ ಬೆಂಕಿಗೆ ಉರಿಸಿಬಿಡಿ ಸಾರಿ, ಆಗ ಏನಾಗ್ತದೆ? ಕಾರ್ಬನ್ ಡೈಆಕ್ಸೈಡ್ ಉಂಟಾಗ್ತದೆ. ಈ ಮೊದಲಿಗಿದ್ದ ಕಾರ್ಬನ್ನ ರಾಶಿ ಮತ್ತು ಆಕ್ಸಿಜನ್ನ ರಾಶಿ ಹಾಗೆ ಕಾರ್ಬನ್ ಡೈಆಕ್ಸೈಡ್ ನಲ್ಲಿರುವ ಇವೆರಡರ ರಾಶಿ ಕೂಡ ಸಮ ಆಗಿರ್ತದೆ. ಅಂದ್ರೆ ನೀವು ಹೊಸತ್ತು ಕಾರ್ಬನ್ ಅನ್ನ ಒಂದು ಎಕ್ಸ್ಟ್ರಾ ಹಾಕಿ ಹೊಸತ್ತು ಸೃಷ್ಟಿ ಮಾಡ್ಲಿಕ್ಕೂ ಇಲ್ಲ, ಹಾಗೆ ಅದನ್ನ ನೀವೇನ್ ಮಾಡ್ಲಿಕ್ಕಿಲ್ಲ, ಅಲ್ಲಿ 10 ಇತ್ತು ಇಲ್ಲಿ 4 ಇದೆ ಅಂತ ಹೇಳಲಿಕ್ಕೂ ಇಲ್ಲ ಆಯ್ತಾ. ಅದನ್ನ ಏನ್ ಮಾಡ್ಲಿಕ್ಕೆ ಅದು ಅಲ್ಲಲ್ಲಿ ಅದು ಸಮ ಇರ್ತದೆ. ಅದನ್ನ ನಮ್ಗೆ ಮಾಡ್ಲಿಕ್ಕೆ ರಾಶಿಯನ್ನ, ಯಾವುದೇ ಧಾತುವಿನ ರಾಶಿಯನ್ನ ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಸೃಷ್ಟಿಸ್ಲಿಕ್ಕೂ ಸಾಧ್ಯ ಇಲ್ಲ, ಹಾಗೆ ಅದನ್ನ ನಾಶ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಅಂತ ಹೇಳ್ತದೆ. ಸೊ ಇದು ಮೊದಲನೆಯ ನಿಯಮ, ರಾಶಿ ಸಂರಕ್ಷಣಾ ನಿಯಮ. ಅನಂತರ ಕಲ್ತದ್ದು ನಾವು ಯಾವುದನ್ನ? 2ನೇ ಒಂದು ನಿಯಮವನ್ನ ಕಲ್ತಿದ್ವಿ. ಯಾವುದದು 2ನೇ ನಿಯಮ? ಸ್ಥಿರ ಅನುಪಾತದ ನಿಯಮ ಅಲ್ವಾ. ಸ್ಥಿರ ಅನುಪಾತದ ನಿಯಮ ಏನ್ ಹೇಳ್ತದೆ ಅನ್ನೋದನ್ನ ಕಲ್ತಿದ್ದೇವೆ ಅಲ್ವಾ. ಇದು ಪ್ರೌಸ್ಟ್ ರವರು ಮಾಡಿದ್ದು ಅಲ್ವಾ. ಸೊ ಅವರ ಪ್ರತಿಪಾದನೆಯ ಪ್ರಕಾರ, ಅವರು ಹೇಳುವ ಪ್ರಕಾರ ರಾಸಾಯನಿಕ ವಸ್ತುವಿನಲ್ಲಿ ಧಾತುಗಳು ಯಾವಾಗಲೂ ಅವುಗಳ ನಿರ್ದಿಷ್ಟ ಅನುಪಾತದಲ್ಲಿರ್ತದೆ. ಅಂದ್ರೆ ಈಗ ನೀರು ಅಂತ ಹೇಳೋದಾದ್ರೆ ಅದರ ಏನು ಅನುಪಾತ, ನೀರಿನ ಅನುಪಾತ ಅಲ್ವಾ. ಹೈಡ್ರೋಜನ್ ಇದು 2, ಹಾಗೆ ಇದ್ರದೆಷ್ಟು? ಆಕ್ಸಿಜನ್ ಇದು 8. ಅದನ್ನ ಹೀಗೆ ಬರೆಯೋದಾದ್ರೆ 1:4 ಈ ಅನುಪಾತದಲ್ಲಿಯೇ ಇರ್ತದೆ. ಅದು ಚೇಂಜ್ ಆಗುವುದಿಲ್ಲ. ಅದು ನೀವು ಭಾರತದಲ್ಲಿರಿ ಅಥವಾ ಯಾವುದೇ ದೇಶದಲ್ಲಿರಿ ಅಥವಾ ಭೂಮಿಯ ಯಾವುದೇ ಮೂಲೆಯಲ್ಲಿದ್ರೂ ಕೂಡ ಇದೇನಾಗುವುದಿಲ್ಲ ಅಂತ ಹೇಳಿದ್ದಾರೆ, ಬದಲಾವಣೆ ಆಗುವುದಿಲ್ಲ ಅಂತ ಹೇಳಿದ್ದಾರೆ ಆಯ್ತಾ. ಸೊ ಇದು ಅನುಪಾತಗಳ ನಿಯಮ. ಅದಾದ ನಂತರ ಬಂದದ್ದು ಪ್ರೌಸ್ಟ್, ಲೆವೋಯಿಸಿಯರ್ ಅವರೆಲ್ಲ ಆದ ನಂತರ ಕೊನೆಗೆ ಬಂದದ್ದು ಅಂದ್ರೆ ಹೊಸ ಕಾಲಘಟ್ಟದಲ್ಲಿ ನಾವು ಕಲ್ತದ್ದು ಯಾರನ್ನ? ಜಾನ್ ಡಾಲ್ಟನ್ನ ಬಗ್ಗೆ ಅಲ್ವಾ. ಅವರೇನ್ ಮಾಡಿದ್ರು? ಪರಮಾಣು ಸಿದ್ಧಾಂತವನ್ನ ಕಂಡು ಹಿಡಿದ್ರು. ಅದು ಏನಾಯ್ತು ಅಂತ ಹೇಳಿದ್ರೆ ಎಲ್ಲಾ ಮೂಲಗಳಿಗೂ, ರಾಸಾಯನಿಕ ಶಾಸ್ತ್ರದ ಎಲ್ಲಾ ಡಿಸ್ಕವರೀಸ್ಗೆ ಅಂದ್ರೆ ಅನ್ವೇಷಣೆಗಳಿಗೆ, ಆವಿಷ್ಕಾರಗಳಿಗೆ ಭದ್ರ ಬುನಾದಿಯನ್ನ ಅದು ಹಾಕ್ತದೆ. ಸೊ ಅವರು ಏನ್ ಮಾಡಿದ್ರು ಮತ್ತು ಅವರ ಮೂಲ ಪರಮಾಣುವಿನ ಮಾದರಿ ಏನಿತ್ತು ನೋಡಿ, ಅದು ಏನನ್ನ ಹೇಳ್ತದೆ ಅನ್ನೋದನ್ನ ಕಲಿಯೋಣ. ಮೊದಲಿಗೆ ಜಾನ್ ಡಾಲ್ಟನ್ರು ಇಂಗ್ಲೆಂಡ್ ನಲ್ಲಿ ಹುಡ್ತಾರೆ. ಅವರು ಒಂದು ಬಡಾ ಕುಟುಂಬದಲ್ಲಿ ಹುಟ್ಟುತ್ತಾರೆ. ಅವರು 1766ರಲ್ಲಿ ಜನಿಸ್ತಾರೆ. 12ನೇ ವಯಸ್ಸಿಗೆ ಅವ್ರು ಏನಾಗ್ತದೆ? ಶಿಕ್ಷಕ ವೃತ್ತಿಯನ್ನ ಪ್ರಾರಂಭಿಸ್ತಾರೆ. ಮತ್ತೆ 7 ವರ್ಷಗಳ ಕಾಲ ಅದೇ ಶಾಲೆಯಲ್ಲಿ ಅವ್ರೇನಾಗ್ತಾರೆ? ಪ್ರಾಂಶುಪಾಲರಾಗ್ತಾರೆ, ಪ್ರಿನ್ಸಿಪಲ್ ಆಗ್ತಾರೆ. ಹಾಗೆ 1793ರಲ್ಲಿ ಅವರು ಕಾಲೇಜಿನಲ್ಲಿ ಭೌತಶಾಸ್ತ್ರ ಮತ್ತೆ ಗಣಿತ ಹಾಗೂ ರಸಾಯನಶಾಸ್ತ್ರಗಳನ್ನ ಬೋಧಿಸುವ ಸಲುವಾಗಿ ಮ್ಯಾಂಚೆಸ್ಟರ್ಗೆ ಹೊರಡ್ತಾರೆ.
ಅಲ್ಲಿ ಅವರು ಏನಾಗ್ತದೆ ಅಂತ ಹೇಳಿದ್ರೆ ಬಹುತೇಕ ಅವಧಿಯಲ್ಲಿ ಅಲ್ಲಿ ಸಂಶೋಧನೆ ಬೋಧನೆಯಲ್ಲಿ ಕಳೆತಾರೆ. 1808ರಲ್ಲಿ ಅವರು ತಮ್ಮ ಪರಮಾಣು ಸಿದ್ಧಾಂತವನ್ನ ಮಂಡಿಸಿದ್ರು. ಅಂದ್ರೆ ಈ ಮಾಡೆಲ್ ಏನಿತ್ತು ನೋಡಿ, ಆಟಮ್ನ ಅಥವಾ ಮಾಡೆಲ್ ಏನಿತ್ತು, ಆಟಮಿನ ಮಾಡೆಲ್ ಆಫ್ ಆಟಮ್ ಅಂತ ಹೇಳ್ತೇವೆ ನಾವು. ಈ ಮಾಡೆಲ್ ಅನ್ನ ಅವರು ಯಾವಾಗ ಸಿದ್ಧಪಡಿಸಿದ್ದು ಮತ್ತು ಅದನ್ನ ಮಂಡಿಸಿದ್ದು 1808ರಲ್ಲಿ. ಇದು ದ್ರವ್ಯದ ಅಧ್ಯಯನಕ್ಕೆ ಮಹತ್ವದ ತಿರುವನ್ನ ಏನ್ ಮಾಡ್ತದೆ, ಕೊಡ್ತದೆ. ಅಂದ್ರೆ ಇವರು ಏನ್ ಹೇಳ್ತಾರೆ ನೋಡಿ, ಅಥವಾ ಇವರೇನು ಅನ್ವೇಷಣೆ ಮತ್ತು ಆ ಸಿದ್ಧಾಂತ ಏನಿತ್ತು, ದ್ರವ್ಯ ಅಂದ್ರೆ ವಸ್ತುವಿನ ಬಗ್ಗೆ ಅವರ ಸಿದ್ಧಾಂತ, ಮುಖ್ಯ ಸಿದ್ಧಾಂತ ಏನಿತ್ತು ನೋಡಿ, ಅದು ಎಲ್ಲ ಆವಿಷ್ಕಾರಗಳಿಗೆ ಭದ್ರ ಬುನಾದಿಯನ್ನ ಹಾಕ್ತದೆ. ಅಂದ್ರೆ ಅದೊಂದು ಹೊಸ ತಿರುವನ್ನು ಕೊಡ್ತದೆ. ಎಲ್ಲ ಸೈಂಟಿಸ್ಟ್ಗೆ ಇದರಿಂದಲೇ ಮುಂದೆ ಹೋಗುವ ಹಾಗೆ ಅದೇನು ಮಾಡ್ತದೆ, ಹೆಲ್ಪ್ ಮಾಡ್ತದೆ. ಸೊ ಡಾಲ್ಟನ್ನ ಪರಮಾಣು ಸಿದ್ಧಾಂತದ ಪ್ರಕಾರ ಎಲ್ಲಾ ರೂಪದ ದ್ರವ್ಯ ಅದು ಧಾತು, ಸಂಯುಕ್ತ ಅಥವಾ ಮಿಶ್ರಣವಾಗಿರಲಿ, ಅದು ಪರಮಾಣುಗಳೆಂದು ಕರೆಯಲ್ಪಡುವ ಅತಿ ಚಿಕ್ಕ ಕಣಗಳಿಂದ ಮಾಡಲ್ಪಟ್ಟಿದೆ. ಈ ಸಿದ್ಧಾಂತದ ಆಧಾರಾಂಶಗಳು ಕೆಳಗಿನಂತಿದೆ ಅಂತ ಹೇಳ್ತಾರೆ. ಅಂದ್ರೆ ಇವರು ಮುಖ್ಯವಾಗಿ ಏನ್ ಹೇಳ್ತಾರೆ ಅಂದ್ರೆ, ನೀವು ಯಾವುದೇ ಒಂದು ವಸ್ತುವನ್ನ ಅಂದ್ರೆ ಏನ್ ಮಾಡಿ, ಒಂದು ನೀವು ಇಮ್ಯಾಜಿನ್ ಮಾಡುದಾದ್ರೆ, ಫಾರ್ ಎಕ್ಸಾಂಪಲ್ ಈಗ ನೀವೊಂದು ಚಿನ್ನ, ಆಯ್ತಾ, ಚಿನ್ನದ ಬಳೆ ಅಂತ ತಿಳ್ಕೊಳ್ಳೋಣ. ಚಿನ್ನದ ಬಳೆ ನಿಮ್ಮಲ್ಲಿ ಇದೆ, ಅದು ಚಿನ್ನದಿಂದ ಮಾಡಲ್ಪಟ್ಟಿದೆ. ಈ ಚಿನ್ನವನ್ನ ನಾವು ಸಣ್ಣ 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 ಕಣಗಳಾಗಿ ಮಾಡಿದಾಗ ಕೊನೆಗೆ ಸಿಗುವಂತಹದ್ದು ಏನಿದೆ ನೋಡಿ, ಇದು ಚಿನ್ನದ ಪರಮಾಣು. ಆಯ್ತಾ, ಅದೇನಾಗ್ತದೆ ಆ ಕೊನೆಗೆ ನಿಮ್ಗೆ ಅದನ್ನ ಕಟ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ, ವಿಭಜನೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಒಂದು ಯಾವಾಗ ಸ್ಥಿತಿ ನಿಮ್ಗೆ ಬರ್ತದೆ ನೋಡಿ, ಅದೇನಾಗಿದೆ, ಅದೊಂದು ಚಿನ್ನದ ಪರಮಾಣು ಅಂತ ಹೇಳ್ತೇವೆ. ಈ ಪರಮಾಣುಗಳು ಈಗ ಚಿನ್ನದೊಟ್ಟಿಗೆ ನಾವು ಬಳೆ ಮಾಡುವಾಗ ಚಿನ್ನಕ್ಕೆ ಸ್ವಲ್ಪ ತಾಮ್ರ ಮಿಕ್ಸ್ ಮಾಡ್ತಾರೆ. ಆಯ್ತಾ, ಈ ಚಿನ್ನ ಮತ್ತು ತಾಮ್ರ, ಇದು ಚಿನ್ನ ಮತ್ತು ತಾಮ್ರ ಸೇರಿ ಒಂದು ಉಂಟಾಗ್ತದೆ ನೋಡಿ, ಇದಕ್ಕೆ ನಾವು ಏನಂತ ಹೇಳ್ತೇವೆ, ಸಂಯುಕ್ತ ಅಂತ ಹೇಳ್ತೇವೆ. ಸಂಯುಕ್ತ ಅಂತ ಹೇಳ್ತೇವೆ, ಅಥವಾ ಅದನ್ನ ಅಣು ಅಂತ ಹೇಳಿ ನಾವು ಕರಿತೇವೆ. ಅದರ ಬಗ್ಗೆ ನಾವು ಮುಂದಕ್ಕೆ ಕಲೀಲಿಕ್ಕಿದ್ದೇವೆ, ಅಣು ಅಂದ್ರೇನು, ಪರಮಾಣು ಅಂದ್ರೇನು ಅಂತ ಹೇಳಿ. ಸೊ ಅದ್ರ ಬಗ್ಗೆ ನಾವು ಹೇಳುವ, ಅಂದ್ರೆ ಅದನ್ನ ಕಲಿಯುವ. ಬಟ್ ಏನಂತ ಹೇಳಿದ್ರೆ, ಅವರು ಹೇಳುವ ಪ್ರಕಾರ ನೀವು ಯಾವುದೇ ಒಂದು ವಸ್ತುವನ್ನ ತಗೊಂಡ್ರು ಕೂಡ ಅದು ಮೂಲವಾಗಿ ಯಾವುದರಿಂದ ಮಾಡಲ್ಪಟ್ಟಿರ್ತದೆ, ಅದು ಮೂಲವಾಗಿ ಪರಮಾಣುವಿನಿಂದ ಮಾಡಲ್ಪಟ್ಟಿರ್ತದೆ ಅನ್ನೋದನ್ನ ಅವರು ಹೇಳ್ತಾರೆ. ಸೊ ಅವರ ಒಂದು ಸಿದ್ಧಾಂತದ ಅನ್ವಯ ಅದರ ಮುಖ್ಯ ಗುಣಲಕ್ಷಣಗಳು, ಪರಮಾಣುವಿನ ಮುಖ್ಯ ಗುಣಲಕ್ಷಣಗಳು ಏನು ಅನ್ನೋದನ್ನ ನೋಡೋಣ. ಅದಕ್ಕಿಂತ ಮುಂಚೆ ಒಮ್ಮೆ ನಾನು ನಿಮ್ಗೆ ಬೇರೆ ಪಿಕ್ಚರ್ ತೋರಿಸ್ತೇನೆ. ಯಾರ್ದು? ಜಾನ್ ಡಾಲ್ಟನ್ ರವರು. ಇವರು ನೋಡಿ, ಇವರೇ ಜಾನ್ ಡಾಲ್ಟನ್. ಆಯ್ತಾ, ಜಾನ್ ಡಾಲ್ಟನ್ ರವರು. ಮತ್ತೆ ಉಳಿದೆರಡು ಚಿತ್ರಗಳನ್ನ ನಾನು ಮತ್ತೆ ಹೇಳ್ತೇನೆ. ಫಸ್ಟಿಗೆ ನಾವು ಅದರ ಗುಣಲಕ್ಷಣಗಳನ್ನ, ಅವರ ಮಾದರಿಯ ಅಂದ್ರೆ ಏನು ಪರಮಾಣು ಸಿದ್ಧಾಂತದ ಕೆಲವೊಂದು ಗುಣಲಕ್ಷಣಗಳನ್ನ ನೋಡೋಣ. ಮತ್ತೆ ನಾನು ನಿಮ್ಗೆ ಇದ್ರ ಬಗ್ಗೆ ಹೇಳ್ತೇನೆ. ಓಕೆ, ನೋಡೋಣ. ಮೊದಲಿಗೆ, ಎಲ್ಲಾ ದ್ರವ್ಯವು ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸುವ ಪರಮಾಣುಗಳೆಂಬ ಅತಿ ಚಿಕ್ಕ ಕಣಗಳಿಂದ ಮಾಡಲ್ಪಟ್ಟಿದೆ. ದ್ರವ್ಯ ಅಂತ ಹೇಳಿದ್ರೆ ವಸ್ತು, ಯಾವುದೇ ವಸ್ತುವನ್ನ ನೀವು ತುಂಡು ತುಂಡು ಮಾಡಿ ನೋಡಿದಾಗ, ಆಯ್ತಾ, ತುಂಡು ತುಂಡು ಮಾಡಿ ನೋಡಿದಾಗ ಅದೇನಾಗ್ತದೆ, ಒಂದು ನಿಮಿಷ, ಏನೋ ಆಯ್ತು. ಓಕೆ, ಈಗ ನಾವು ಅದರ ಗುಣಲಕ್ಷಣಗಳನ್ನ ನೋಡೋಣ. ಮೊದಲಿಗೆ ಹೇಳುವುದಾದ್ರೆ, ಎಲ್ಲಾ ದ್ರವ್ಯವು ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸುವ ಪರಮಾಣುಗಳೆಂಬ ಅತಿ ಚಿಕ್ಕ ಕಣಗಳಿಂದ ಮಾಡಲ್ಪಟ್ಟಿದೆ ಅಂತ ಹೇಳಿದ್ದಾರೆ. ಅಂದ್ರೆ ನಿಮ್ಗೆ ಈಗಾಗಲೇ ಹೇಳಿದ ಹಾಗೆ ಪ್ರತಿಯೊಂದು ವಸ್ತು ಕೊನೆಯದಾಗಿ ಯಾವುದರಿಂದ ಮಾಡಲ್ಪಟ್ಟಿದೆ, ಚಿಕ್ಕ ಕಣಗಳು. ಆ ಕಣಗಳನ್ನ ನಾವು ಏನಂತ ಕರಿತೇವೆ, ಪರಮಾಣುಗಳು ಅಂತ ಹೇಳ್ತೇವೆ. ಅನಂತರ ನೋಡಿ, ಅನಂತರ ಏನ್ ಹೇಳ್ತಾರೆ, ಅನಂತರ ಹೇಳ್ತಾರೆ ಪರಮಾಣುಗಳು ಅಭೇದ್ಯ ಕಣಗಳಾಗಿದ್ದು ರಾಸಾಯನಿಕ ಕ್ರಿಯೆಯಲ್ಲಿ ಇವುಗಳನ್ನ ಸೃಷ್ಟಿಸಲು ಸಾಧ್ಯವಿಲ್ಲ ಮತ್ತು ನಾಶ ಪಡಿಸಲು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಇದು ನಾವು ಕಲ್ತಿದ್ದೇವೆ ಅಲ್ವಾ? ಏನಂತ ಕಲ್ತಿದ್ದೇವೆ ನಾವು ಈಗಾಗಲೇ? ಸಂರಕ್ಷಣಾ ನಿಯಮ, ರಾಶಿ
ಸಂರಕ್ಷಣಾ ನಿಯಮಗಳನ್ನ ಕಲ್ತಿದ್ದೇವೆ. ಅದರ ಪ್ರಕಾರ ನಾವು ಏನ್ ಕಲ್ತಿದ್ದೇವೆ ಅಂತ ಹೇಳಿದ್ರೆ ನಮ್ಗೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾವುದೇ ಪರಮಾಣುಗಳನ್ನ ಹೊಸದಾಗಿ ಸೃಷ್ಟಿಸ್ಲಿಕ್ಕೂ ಸಾಧ್ಯ ಇಲ್ಲ, ನಾಶ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಮೊದಲನೇದು ಯಾವುದು? ಎಲ್ಲಾ ವಸ್ತುಗಳು ಅಥವಾ ಧಾತುಗಳು ಏನಿಂದ ಮಾಡಲ್ಪಟ್ಟಿದೆ? ಸಣ್ಣ ಕಣಗಳು. ಏನಂತ ಹೇಳ್ತೇವೆ ಅದಕ್ಕೆ? ಪರಮಾಣು ಅಂತ ಹೇಳ್ತೇವೆ. ಹಾಗೆ ಮೂರನೇ ಇದು ನೋಡಿ, ಪಾಯಿಂಟ್ ನೋಡಿ, ಒಂದು ನಿರ್ದಿಷ್ಟ ಧಾತುವಿನ ಪರಮಾಣುಗಳು ರಾಶಿ ಮತ್ತು ರಾಸಾಯನಿಕ ಗುಣಗಳಲ್ಲಿ ಒಂದೇ ತೆರನಾಗಿರುತ್ತದೆ ಅನ್ನೋದನ್ನ ಹೇಳ್ತಾರೆ. ಅಂದ್ರೆ ನಾನು ನಿಮ್ಗೊಂದು ತೋರಿಸ್ತೇನೆ, ಒಂದು ನಿಮಿಷ. ಕಾಣ್ತಾ ಇದೆಯಾ? ಓಕೆ, ಒಂದ್ ನಿಮಿಷ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಇದು ಒಂದು ಪೆನ್ಸಿಲ್. ಪೆನ್ಸಿಲ್ನ ಒಳಗೆ ಏನು ನೀವು ಬರಿತೀರಲ್ವ, ಲೆಡ್ ಅಂತ ಏನ್ ಹೇಳ್ತೇವೆ ನೋಡಿ, ಅದು ಯಾವ್ದ್ರಿಂದ ಮಾಡಲ್ಪಟ್ಟಿದ್ದು? ಅದು ಕಾರ್ಬನ್ ನಿಂದ ಮಾಡಲ್ಪಟ್ಟಿದ್ದು. ಆಯ್ತಾ? ಗ್ರಾಫೈಟ್ ಅಂತ ಹೇಳ್ತೇವೆ ನಾವು ಇದನ್ನ, ಗ್ರಾಫೈಟ್ ಅಂತ ಹೇಳ್ತೇವೆ. ಈ ಗ್ರಾಫೈಟ್ ನೋಡಿ, ಒಂದ್ ಸಣ್ಣ ಗ್ರಾಫೈಟ್ ನ ಪೀಸ್ ಅನ್ನು ನೋಡಿದಾಗ ಅದೆಲ್ಲವೂ ಯಾವ್ದ್ರಿಂದ ಮಾಡಲ್ಪಟ್ಟಿದೆ? ಕಾರ್ಬನ್ನ ಪರಮಾಣುಗಳಿಂದ ಮಾಡಲ್ಪಟ್ಟಿದೆ. ಕಾರ್ಬನ್ನ ಪರಮಾಣುಗಳು, ಇದಿಷ್ಟು ರೌಂಡ್ ರೌಂಡ್ ಏನ್ ಕಾಣ್ತದೆ ನೋಡಿ, ಅದೆಲ್ಲವೂ ಕಾರ್ಬನ್ನ ಪರಮಾಣುಗಳು. ಅದರಲ್ಲಿ ಒಂದು ರೌಂಡ್ ಅನ್ನ ತೆಗೆದು ನಾವು ನೋಡಿದಾಗ ನಮ್ಗೆ ಹೀಗೆ ಸಿಗ್ತದೆ ನೋಡಿ. ಅದರ ಒಳಗೆ ಕಾರ್ಬನ್ನ ವ್ಯಾಲೆನ್ಸಿಗಳು, ಅಂದ್ರೆ ಇಲೆಕ್ಟ್ರಾನ್ಗಳು ಸುತ್ತುವಂತಹದ್ದು, ಪ್ರೋಟಾನ್ಗಳಿರುವಂತಹದ್ದು, ಹಾಗೆ ನಮ್ಗೆ ಕಾಣ್ಲಿಕ್ಕೆ ಸಿಗ್ತದೆ. ಅದು ಒಂದು ಪರಮಾಣನ ಹಿಡಿದುಕೊಂಡು ನೋಡಿದಾಗ. ಪರಮಾಣು ಅಂದ್ರೆ ಏನಂತ ಕಲ್ತಿದ್ದೇವೆ? ಯಾವುದು ಅಂದ್ರೆ ವಿಭಜನೆಯಾಗದ್ದು ಅಂತ ಏನಿದೆ ನೋಡಿ, ಅದನ್ನ ನೋಡಿದಾಗ ಹೀಗೆ. ಹಾಗೆಯೇ ಕೆಳಗೊಂದು ಚಿತ್ರ ಉಂಟು ನೋಡಿ, ಕೆಳಗೊಂದು ಚಿತ್ರ ನೀರಿದ್ದದು. ಇದು ನೀರಿನ ಪರಮಾಣುಗಳಂದ್ರೆ ಸಂಯುಕ್ತವನ್ನ ತೋರಿಸ್ತದೆ. ಇದು ನೀರು H2O, H2 ಮತ್ತೆ O ಒಟ್ಟಿಗೆ ಸೇರಿ ಆದದ್ದು. ಇದನ್ನ ಸಂಯುಕ್ತ ಅಂತ ಹೇಳ್ತೇವೆ ನಾವು, ಅಥವಾ ಅಣುಗಳು ಅಂತ ಹೇಳ್ತೇವೆ. ಈಗ ನಾವು ಕಲ್ತ ಒಂದು ವಿಷಯ ಅಥವಾ ಒಂದು ಏನು ಪಾಯಿಂಟ್ ಏನಂತ ಹೇಳಿದ್ರೆ, ಈ ಎಲ್ಲಾ ಪರಮಾಣುಗಳಿದೆ ಅಲ್ವಾ, ಇಲ್ಲಿ 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 ಪರಮಾಣುಗಳಿದೆ ಅಲ್ಲ, ಇದು ಒಂದು ರೀತಿಯ ಭೌತ ಮತ್ತು ರಾಸಾಯನಿಕ ಒಂದು ಏನು ಗುಣಲಕ್ಷಣಗಳನ್ನ ತೋರಿಸಿದ್ರೆ, ಈ ಪರಮಾಣು ಕೂಡ ಅದೇ ರೀತಿಯ ಗುಣಲಕ್ಷಣಗಳನ್ನ ತೋರಿಸ್ತದೆ, ಈ ಪರಮಾಣುಗಳು ಕೂಡ ಅದೇ ರೀತಿಯ ಗುಣಲಕ್ಷಣಗಳನ್ನ ತೋರಿಸ್ತದೆ. ಒಂದು ಧಾತುವಿನಲ್ಲಿ ಎಷ್ಟು ಪರಮಾಣುಗಳಿದೆ ನೋಡಿ, ಅಷ್ಟು ಪರಮಾಣುಗಳು ಕೂಡ ಏನಾಗಿದೆ? ಒಂದೇ ರೀತಿಯ ಒಂದು ಕಾರ್ಬನ್ನ ಒಂದು ಪರಮಾಣು ಯಾವ ರೀತಿಯ ಒಂದು ಗುಣಲಕ್ಷಣವನ್ನು ತೋರಿಸ್ತದೆ, ಅದೇ ರೀತಿಯ ಗುಣಲಕ್ಷಣಗಳನ್ನು ಕೂಡ ಅವುಗಳು ಏನ್ ಮಾಡ್ತದೆ? ತೋರಿಸ್ತದೆ. ಸೊ ಅದನ್ನೇ ಈಗ ಇಲ್ಲಿ ನಮ್ಗೆ ಹೇಳಿದ್ದು ಅಂದ್ರೆ ಒಂದು ನಿರ್ದಿಷ್ಟ ಧಾತುವಿನ ಪರಮಾಣುಗಳು ರಾಶಿ ಮತ್ತು ರಾಸಾಯನಿಕ ಗುಣಗಳಲ್ಲಿ ಒಂದೇ ತೆರನಾಗಿರ್ತದೆ. ಅದರ ರಾಶಿ ಕೂಡ ಒಂದೇ ರೀತಿ ಇರ್ತದೆ, ಮತ್ತೆ ಅದರ ರಾಸಾಯನಿಕ ಗುಣ ಕೂಡ ಒಂದೇ ರೀತಿ ಇರ್ತದೆ ಅನ್ನೋದು. ವಿಭಿನ್ನ ಧಾತುಗಳ ಪರಮಾಣುಗಳು ವಿಭಿನ್ನ ರಾಶಿ ಮತ್ತು ರಾಸಾಯನಿಕ ಸಂಯುಕ್ತಗಳನ್ನ ಹೊಂದಿರ್ತದೆ. ಈಗ ನಾವೊಮ್ಮೆ ಚಿತ್ರಕ್ಕೆ ಬರೋಣ ನೋಡಿ. ಇಲ್ಲಿ ಕಾಣ್ತಾ ಉಂಟಲ್ವಾ? ಇಲ್ಲಿ ನೋಡಿ, ನೀರಿನ ಒಂದು ಏನು ಇದೆ ನೋಡಿ, ಅದ್ರ ಒಂದು ಇದು ಈ ನೀರಿನ ಸಂಯುಕ್ತಗಳು ತೋರಿಸುವಂತಹ ರಾಸಾಯನಿಕ ಬದಲಾವಣೆಗಳೇ ಬೇರೆ, ಅಥವಾ ರಾಸಾಯನಿಕ ಅಥವಾ ಭೌತ ಗುಣಲಕ್ಷಣಗಳೇ ಬೇರೆ. ಹಾಗೆ ಈ ಕಾರ್ಬನ್ನ ಪರಮಾಣುಗಳು ತೋರಿಸುವಂತಹ ರಾಸಾಯನಿಕ ಮತ್ತು ಭೌತ ಗುಣಲಕ್ಷಣಗಳೇ ಬೇರೆ. ಯಾಕೆ ಹೇಳಿದ್ರೆ, ಕಾರ್ಬನ್ನ ಧಾತು ಅಂದ್ರೆ ಪೆನ್ಸಿಲ್ ಕಾರ್ಬನ್ ಅಣುಗಳಿಂದ ಮಾಡಲ್ಪಟ್ಟಿದೆ. ಆದ್ರೆ ನೀರು ಯಾವುದರಿಂದ ಮಾಡಲ್ಪಟ್ಟಿದೆ? ಹೈಡ್ರೋಜನ್ ಮತ್ತು ಆಕ್ಸಿಜನ್ ಇಂದ ಮಾಡಲ್ಪಟ್ಟಿದೆ. ಸೊ ಅದರ ಎರಡರ ಪರಮಾಣುಗಳು ಏನಾಗಿದೆ? ಬೇರೆ ಬೇರೆ ಆಗಿದೆ. ಬೇರೆ ಬೇರೆ ಇದ್ದಾಗ ಅದಕ್ಕೆ ಅದರದೇ ಆದ ವಿಭಿನ್ನ ಒಂದು ಕ್ಯಾರೆಕ್ಟರ್ ಇರ್ತದೆ. ಈಗ ಅದನ್ನ ಹೇಗೆ ಹೇಳುದಂತಾದ್ರೆ ನೋಡಿ, ನಿಮ್ಮದೊಂದು ಒಂದು ಕ್ಲಾಸ್ ಅಲ್ಲಿ ನೀವು ಒಂದು 40 ಜನರು ಇದ್ದೀರಿ ಅಂತ ಹೇಳ್ಕೊಳ್ಳಿ. 40 ಸ್ಟೂಡೆಂಟ್ಸ್ ಇದ್ದಾರೆ, ಆಯ್ತಾ? 40 ಸ್ಟೂಡೆಂಟ್ಸ್ ಅನ್ನ ಒಂದು ಕ್ಲಾಸ್ ಅಂತ ಹೇಳ್ತೇವೆ. ಇದು ಧಾತು. 40 ಸ್ಟೂಡೆಂಟ್ಸ್ ಅನ್ನ ಒಂದು ಏನಂತ ಹೇಳ್ತೇವೆ? ಒಂದು ಕ್ಲಾಸ್ ಅಂತ ಹೇಳ್ತೇವೆ. ಅದು ಒಂದು ಧಾತು ಅಂತ ಹೇಳಿ ತಿಳ್ಕೊಳ್ಳಿ. ಅಂದ್ರೆ ಒಂದು ಕ್ಲಾಸ್ ರೂಮ್ ನ ಒಳಗೆ ಇರುವಂತಹದ್ದು. ಅಂದ್ರೆ ನೀವೆಲ್ಲ ಕ್ಲಾಸ್ ರೂಮ್ ನಲ್ಲಿರುವ ಸ್ಟೂಡೆಂಟ್ಗಳೆಲ್ಲ ಅದನ್ನ ಪರಮಾಣುಗಳು ಅಂತ ಹೇಳಿ ಕರಿಬಹುದು. ಆದ್ರೆ ನೋಡಿ, ನಿಮ್ಮ ಕ್ಲಾಸ್ ನೀವೆಲ್ಲರೂ ಒಂದೇ ಲೆಕ್ಕ. ಈಗ ನಿಮ್ಮ ಕ್ಲಾಸ್ ಅಲ್ಲಿರುವ 40 ಜನರು ಕೂಡ ಏನು ಒಂದೇ ಲೆಕ್ಕದ ನಿಮ್ಮ ಬುದ್ಧಿ ಇರಬಹುದು, ನಿಮ್ಮ ಬಿಹೇವಿಯರ್ ಇರಬಹುದು, ಹ್ಯಾಂಡ್ ರೈಟಿಂಗ್ ಅದು ಇದು ಎಲ್ಲ ಒಂದೇ ಅಂತ ತಿಳ್ಕೊಳ್ಳಿ. ಹಾಗೆಯೇ ಒಂದು 10ನೇ ಕ್ಲಾಸ್ ಇದೆ, ಇದು ಒಂದು ಧಾತು ಅಂತ ಆಯ್ತಾ? ಪರಮಾಣುಗಳಂತ ಅರ್ಥ ಆಯ್ತಾ ನಿಮಗೆ? ಈಗ ಇನ್ನೊಂದು ಕ್ಲಾಸ್,
ಇನ್ನೊಂದು ಕ್ಲಾಸ್ 10ನೇ ಕ್ಲಾಸ್. ಆಯ್ತಾ, 10ನೇ ಕ್ಲಾಸಲ್ಲಿರುವ ಮಕ್ಕಳೆಲ್ಲ ಒಂದೆಷ್ಟು ಜನ, ಅಲ್ಲಿ ಒಂದು 40 ಜನರಿದ್ದಾರೆ ಅಂತ ತಿಳ್ಕೊಳ್ಳಿ. ಆ 40 ಜನರನ್ನ ನಾವು ಏನಂತ ಕನ್ಸಿಡರ್ ಮಾಡಿದ್ವಿ, ಅವರನ್ನೆಲ್ಲ ಪರಮಾಣು ಅಂತ ಹೇಳಿ ಕನ್ಸಿಡರ್ ಮಾಡಿದ್ವಿ. ಈಗ ನಿಮ್ಮ ಕ್ಲಾಸಲ್ಲಿರುವ ಮಕ್ಕಳ ಬುದ್ಧಿಮಟ್ಟ ಅಥವಾ ಬಿಹೇವಿಯರ್ ಏನಿದೆ ನೋಡಿ, ನೀವೆಲ್ಲ ಒಂದೇ ರೀತಿ, ಅದೇ ರೀತಿ 10ನೇ ಕ್ಲಾಸ್ನ ಮಕ್ಕಳ ಬುದ್ಧಿಮಟ್ಟ ಮತ್ತೆ ಬಿಹೇವಿಯರ್ ಏನಿದೆ ನೋಡಿ, ಗುಣನಡತೆ ಏನಿದೆ ನೋಡಿ, ಅದು ಬೇರೆ ಬೇರೆ. ಆಯ್ತಾ? ಸೊ ಈಗ ನಿಮ್ಮ ಕ್ಲಾಸ್ನವರು ಬೇರೆ, 10ನೇ ಕ್ಲಾಸ್ನವರು ಬೇರೆ. ಅರ್ಥ ಆಗ್ತುಂಟಾ? ಅದುವೇ ಅಂದ್ರೆ ಈ ಬೇರೆ ಬೇರೆ ಧಾತುಗಳಿದ್ದಾಗ ಅವುಗಳ ಭೌತ ಮತ್ತು ಗುಣಲಕ್ಷಣಗಳು ಏನು, ರಾಸಾಯನಿಕ ಗುಣಲಕ್ಷಣಗಳು ಬೇರೆ ಬೇರೆ. ಆದ್ರೆ ಒಂದೇ ಧಾತುವಿನಲ್ಲಿರುವ ಎಲ್ಲಾ ಪರಮಾಣುಗಳ ಗುಣಲಕ್ಷಣ ಏನಾಗಿರ್ತದೆ, ಸೇಮ್ ಸೇಮ್ ಆಗಿರ್ತದೆ. ಅದರಲ್ಲಿ ಏನೂ ಡಿಫ್ರೆನ್ಸ್ ಇರುವುದಿಲ್ಲ. ಇಷ್ಟು ಅರ್ಥ ಆಯ್ತು ಅಲ್ಲ ನಿಮಗೆ? ಓಕೆ, ಈಗ ಮುಂದಕ್ಕೆ ಬರೋಣ. ವಿಭಿನ್ನ ಧಾತುಗಳದಾಯ್ತು. ಕನಿಷ್ಠ ಪೂರ್ಣ ಸಂಖ್ಯೆ ಅನುಪಾತದಲ್ಲಿ ಪರಮಾಣುಗಳು ಸಂಯೋಜನೆ ಹೊಂದಿ ಸಂಯುಕ್ತಗಳನ್ನ ಉಂಟು ಮಾಡ್ತದೆ. ಸಂಯುಕ್ತಗಳು ಹೇಗಾಗುವುದು ಅಂತ ಹೇಳಿ ಕೊಟ್ಟಿದ್ದಾರೆ. ಅದ್ ನಾನು ಆಗಾಗ್ಲೇ ಈಗಷ್ಟೇ ಹೇಳಿದೆ. ಅನುಪಾತಗಳ ಒಂದು ನಿಯಮ ಏನಿದೆ ನೋಡಿ, ಅದನ್ನ ಎಕ್ಸ್ಪ್ಲೇನ್ ಮಾಡುವಾಗ ಹೇಳಿದ್ದೇನೆ. ಅದನ್ನ ಪುನಃ ಎಕ್ಸ್ಪ್ಲೇನ್ ಮಾಡುದಿಲ್ಲ. ಒಂದು ಸಂಯುಕ್ತದಲ್ಲಿನ ಪರಮಾಣುಗಳ ವಿಧಗಳು ಮತ್ತು ಸಾಪೇಕ್ಷ ಸಂಖ್ಯೆಗಳು ಕೂಡ ಸ್ಥಿರ ಆಗಿರ್ತದೆ. ಈಗ ಅದನ್ನ ಬಿಟ್ಟು ಈಗ ಮುಂದಕ್ಕೆ ಹೋಗೋದಾದ್ರೆ ಇಲ್ಲಿ ಪ್ರಶ್ನೆಗಳಿದೆ. ಈ ಪ್ರಶ್ನೆಗಳಿಗೆ ಉತ್ತರಗಳನ್ನ ನಾನು ಎಲ್ಲದಕ್ಕೂ ಹೇಳ್ತಾ ಹೋಗುದಿಲ್ಲ, ಬಟ್ ಎಷ್ಟು ಆಗ್ತದೆ ಅಷ್ಟನ್ನ ನಾನು ಹೇಳ್ತೇನೆ ನೋಡಿ. ಇಲ್ಲಿ ನೋಡಿ, ಓಕೆ, ಮೊದಲ ಪ್ರಶ್ನೆ ಏನಿದೆ ನೋಡಿ, ರಾಸಾಯನಿಕ ಕ್ರಿಯೆಯೊಂದರಲ್ಲಿ 5.3 ಗ್ರಾಂ ಸೋಡಿಯಂ ಕಾರ್ಬೋನೇಟ್ 6 ಗ್ರಾಂ ಎಥನೋಯಿಕ್ ಆಮ್ಲದೊಂದಿಗೆ ವರ್ತಿಸಿದೆ. ಉತ್ಪನ್ನವಾಗಿ 2 ಗ್ರಾಂ ಕಾರ್ಬನ್ ಡೈಆಕ್ಸೈಡ್ ಮತ್ತು 0.9 ಗ್ರಾಂ ನೀರು ಮತ್ತು 8.2 ಗ್ರಾಂ ಸೋಡಿಯಂ ಎಥನೋಯೇಟ್ ಅನ್ನ ಉಂಟು ಮಾಡಿದೆ. ಈ ವೀಕ್ಷಣೆಗಳು ರಾಶಿ ಸಂರಕ್ಷಣಾ ನಿಯಮದೊಂದಿಗೆ ಹೊಂದಾಣಿಕೆಯನ್ನ ಹೊಂದಿದೆ ಎಂದು ಸಾಧಿಸಿ. ಇದನ್ನ ಹೇಗೆ ಮಾಡಬಹುದು? ಒಂದು ನಿಮಿಷ, ನಾವು ಇಲ್ಲಿಗೆ ಬರೋಣ. ಇಲ್ಲಿ ಖಾಲಿ ಜಾಗದಲ್ಲಿ ಮಾಡೋಣ. ಈಗ ಅವರು ಹೇಳಿದ ಪ್ರಕಾರ ಆ ಮೊದಲನೇ ಪ್ರಶ್ನೆಗೆ ನೋಡಿ ನಾನು ಆನ್ಸರ್ ಬರಿತಾ ಇದ್ದೇನೆ. ಸೊ ಅದರಲ್ಲಿ ಕೆಳಗೆ ಅವರು ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ರಾಸಾಯನಿಕ ಸೂತ್ರವನ್ನ ಕೊಟ್ಟಿದ್ದಾರೆ. ಅದನ್ನೇ ನಾನು ಬರಿತೇನೆ ನೋಡಿ. ಮೊದಲಿಗಿರುವಂತಹದ್ದು ಸೋಡಿಯಂ ಕಾರ್ಬೋನೇಟ್, ಪ್ಲಸ್ ಯಾವುದರೊಂದಿಗೆ ವರ್ತಿಸ್ತದೆ? ಎಥನೋಯಿಕ್ ಆಮ್ಲದೊಂದಿಗೆ ವರ್ತಿಸ್ತದೆ. ಇದು ಉತ್ಪನ್ನವಾಗಿ ಏನನ್ನ ಬಿಡುಗಡೆ ಮಾಡ್ತದೆ? ಸೋಡಿಯಂ ಎಥನಾಯ್ಟ್. ಹಾಗೆಯೇ ಇಂಗಾಲದ ಡೈಆಕ್ಸೈಡ್. ಮತ್ತೆ ಇದರೊಟ್ಟಿಗೆ ಏನು ಬಿಡುಗಡೆ ಆಗ್ತದೆ? ನೀರು ಬಿಡುಗಡೆ ಆಗ್ತದೆ. ಈಗ ಅವ್ರು ಎಷ್ಟೆಷ್ಟು ಗ್ರಾಮ್ ಹೇಳಿದ್ದಾರೆ ನೋಡಿ, ಅದನ್ನ ನಾವೀಗ ಹಾಕಿ ಇದು ಹೊಂದಾಣಿಕೆ ಆಗ್ತದಾ ಅನ್ನೋದನ್ನ ಬರಿಬೇಕು ನೋಡಿ. 5.3 ಗ್ರಾಮ್ ಸೋಡಿಯಂ ಕಾರ್ಬೋನೇಟ್ ಅಂತೆ. ಅನಂತರ ಎಥನೋಯಿಕ್ ಆಮ್ಲ ಎಷ್ಟು? 6 ಗ್ರಾಮ್ನಷ್ಟು ಎಥನೋಯಿಕ್ ಆಮ್ಲ ಅಂತೆ. ಹಾಗೆಯೇ ಸೋಡಿಯಂ ಎಥನೋಯೇಟ್ ಎಷ್ಟು? 8.2 ಗ್ರಾಮ್ನಷ್ಟು ಸೋಡಿಯಂ ಎಥನೋಯೇಟ್ ಅಂತೆ. ಹಾಗೆಯೇ ಇಂಗಾಲದ ಡೈಆಕ್ಸೈಡ್ ಎಷ್ಟು? 2.2 ಗ್ರಾಮ್. ಹಾಗೆಯೇ ನೀರು 0.9 ಗ್ರಾಮ್. ಇದೆಲ್ಲವನ್ನ ಕೂಡಿಸಿ ನೋಡಿ ಅಂತೆ. 6.3 ಮತ್ತೆ 6 ಎಷ್ಟಾಗ್ತದೆ? ಇಲ್ಲಿ 3 11 ಅಲ್ವಾ? 11.3 ಗ್ರಾಮ್ನಷ್ಟು ಪ್ರತಿವರ್ತಕ. ಆಯ್ತಾ? ಪ್ರತಿವರ್ತಕ ಅಂತ ಬರಿತೇನೆ. ಪ್ರತಿವರ್ತಕ ಅಂತ ಹೇಳಿದ್ರೆ ಯಾವುದೆಲ್ಲ ರಿಯಾಕ್ಷನ್ ಮಾಡ್ತದೆ ನೋಡಿ, ಅದನ್ನ ಪ್ರತಿವರ್ತಕ ಅಂತ ಹೇಳ್ತೇವೆ ನಾವು. ಪ್ರತಿವರ್ತಕ. ಹಾಗೆಯೇ ಈ ಸೈಡ್ ಅಲ್ಲಿ ನೋಡಿ 8.2 ಗ್ರಾಮ್, 2.2 ಗ್ರಾಮ್, 0.9 ಗ್ರಾಮ್. 4 ಪ್ಲಸ್ 9 ಎಷ್ಟಾಗ್ತದೆ? 13 ಆಗ್ತದೆ. 1 ಉಳಿತು. 10 ಪ್ಲಸ್ 1 11. 11.3 ಗ್ರಾಮ್ನಷ್ಟು ಏನು ಉಂಟಾಗ್ತದೆ? ಇಲ್ಲಿ
ಉತ್ಪನ್ನ ಉಂಟಾಗ್ತದೆ. ಹೌದಲ್ವಾ? ಹಾಗಾದ್ರೆ ರಾಶಿ ಸಂರಕ್ಷಣಾ ನಿಯಮವನ್ನ ಇದು ಏನ್ ಮಾಡ್ತದೆ? ಅನುಸರಿಸ್ತದೆ. ಯಾಕೆ ಹೇಳಿದ್ರೆ ಇಲ್ಲಿ ಪ್ರತಿವರ್ತಕದ ಮತ್ತು ಉತ್ಪನ್ನದ ಎರಡೂ ಕಡೆಗಳಲ್ಲಿ ಕೂಡ ಅದರ ರಾಶಿ ಏನಿದೆ, ರಾಶಿ ದ್ರವ್ಯ ರಾಶಿ ಏನಿದೆ ಸೇಮ್ ಇದೆ. ಸೊ ಹಾಗಾಗಿ ಏನಾಗ್ತದೆ, ಇದು ಯಾವುದು ಸಂರಕ್ಷಣಾ ನಿಯಮವನ್ನ ಅನುಸರಿಸ್ತದೆ ಅಂತ ಹೇಳ್ಬೋದು. ಈಗ ನೋಡಿ, ಎರಡನೇ ಪ್ರಶ್ನೆಗೆ ಬರೋಣ ನಾವು. ಎರಡನೇ ಪ್ರಶ್ನೆ ಹೇಳುವ ಪ್ರಕಾರ ಹೈಡ್ರೋಜನ್ ಮತ್ತು ಆಕ್ಸಿಜನ್ 1.8 ರಾಶಿ ಅನುಪಾತದಲ್ಲಿ ಸಂಯೋಗ ಹೊಂದಿ ನೀರನ್ನು ಉಂಟು ಮಾಡುತ್ತದೆ. ಹಾಗಾದ್ರೆ 3 ಗ್ರಾಂ ಹೈಡ್ರೋಜನ್ ಅನಿಲದೊಂದಿಗೆ ಪೂರ್ಣವಾಗಿ ವರ್ತಿಸಲು ಬೇಕಾದ ಆಕ್ಸಿಜನ್ನ ರಾಶಿ ಎಷ್ಟು ಅಂತ ಕೇಳಿದ್ದಾರೆ. ಇದಕ್ಕೆ ಕೂಡ ನಾವೀಗ ಏನ್ ಮಾಡ್ಬೇಕು, ನೆಕ್ಸ್ಟ್ ನಾನು ಇಲ್ಲೇ ಮಾಡ್ತೇನೆ, ಇಲ್ಲಿ ಜಾಗ ಉಂಟಲ್ವಾ. ಸೊ ಎರಡನೇ ಪ್ರಶ್ನೆಗೆ ಉತ್ತರ ನೋಡಿ, ಅವರು ಹೇಳುವ ಪ್ರಕಾರ ಹೈಡ್ರೋಜನ್ ಮತ್ತು ಆಕ್ಸಿಜನ್ 1:8 ಅಂದ್ರೆ 1:8 ಅದರ ಅನುಪಾತವನ್ನ ಹೊಂದಿದೆ. ಹಾಗೆಯೇ ನೀರನ್ನ ಉಂಟು ಮಾಡುತ್ತದೆ. ಹಾಗಾದ್ರೆ 3 ಗ್ರಾಂ, ಒಂದ್ ನಿಮಿಷ, ಇದೆರಡು ಒಂದು ನಿಮಿಷ. ಓಕೆ, ಇಲ್ಲಿ ಏನ್ ಮಾಡ್ತದೆ, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಸೇರಿ ನೀರನ್ನ ಬಿಡುಗಡೆ ಮಾಡ್ತದೆ. ಆಯ್ತಾ? ನೀರನ್ನ ನೋಡಿ, ಇದರ ಅನುಪಾತ 1:8 ಆದ್ರೆ ಅಲ್ಲಿ ಎಷ್ಟಿದೆ, 3 ಗ್ರಾಂ ನೀರಿನಲ್ಲಿ ಅಂದ್ರೆ ಎಷ್ಟು ಹೈಡ್ರೋಜನ್ ಅನಿಲದೊಂದಿಗೆ ವರ್ತಿಸಲು ಬೇಕಾದ ಆಕ್ಸಿಜನ್ ರಾಶಿ. ಹೈಡ್ರೋಜನ್ ರಾಶಿ ಕೊಟ್ಟಿದ್ದಾರೆ, ಆದ್ರೆ ಆಕ್ಸಿಜನ್ ರಾಶಿ ನಮ್ಗೆ ಗೊತ್ತಿಲ್ಲ. ಇದು ಎರಡೂ ಸೇಮ್ ಇರ್ಬೇಕಲ್ವಾ? ಈ ಎರಡೂ ಕಡೆದು ಏನಾಗಿರ್ಬೇಕು, ಸೇಮ್ ಇರ್ಬೇಕು. ನಾವು ಕಲ್ತಿದ್ದೇವೆ ರಾಶಿ ಸಂರಕ್ಷಣಾ ನಿಯಮ. ಈಗ ಇದನ್ನ ನಾವು ಅನುಪಾತದ ಒಂದಿಗೆ ಹೀಗೆ ಮಾಡುದಾದ್ರೆ 1x ಅಂದರೆ 8x3, 8×3 24, 1x x. ಸೊ x ಅಂದ್ರೆ ಎಷ್ಟು, 24 ಗ್ರಾಂನಷ್ಟು ಏನು ಬೇಕು, ಗ್ರಾಮ್ ಆಕ್ಸಿಜನ್ ರಾಶಿ ಇರ್ತದೆ. ಯಾವಾಗ 3 ಗ್ರಾಂ ಹೈಡ್ರೋಜನ್ ನಲ್ಲಿ 3 ಗ್ರಾಂ ಹೈಡ್ರೋಜನ್ ನಲ್ಲಿ 24 ಗ್ರಾಂ ಆಕ್ಸಿಜನ್ ಇರ್ತದೆ, ಆಕ್ಸಿಜನ್ ಇರುತ್ತದೆ. ಆಯ್ತಾ? ಸೊ ಇದಿಷ್ಟು ಎರಡನೇ ಪ್ರಶ್ನೆಗೆ ಉತ್ತರ ಆಯ್ತು. ಈಗ ನಾವು ಮೂರನೇ ಪ್ರಶ್ನೆಗೆ ಉತ್ತರವನ್ನ ಒಮ್ಮೆ ನೋಡೋಣ. ಡಾಲ್ಟನ್ನ ಪರಮಾಣು ಸಿದ್ಧಾಂತದ ಯಾವ ಆಧಾರಾಂಶವು ರಾಶಿ ಸಂರಕ್ಷಣಾ ನಿಯಮದ ಫಲವಾಗಿದೆ? ಅವ್ರು ಹೇಳ್ತಾರೆ, ಏನನ್ನ ಹೇಳ್ತಾರೆ ನೋಡಿ, ಅದರ ಒಂದು ರಾಶಿ ಸಂರಕ್ಷಣಾ ನಿಯಮದ ಪಡೆದುಕೊಂಡಂತಹ ಯಾವ ಒಂದು ಗುಣ ಅವರ ಇದರಲ್ಲಿ ಇತ್ತು, ಅವರ ಸಿದ್ಧಾಂತದಲ್ಲಿತ್ತು, ಅದು ರಾಶಿ ಸಂರಕ್ಷಣಾ ನಿಯಮವೇ ಅಲ್ವಾ? ಏನ್ ಹೇಳ್ತದೆ ರಾಶಿ ಸಂರಕ್ಷಣಾ ನಿಯಮ? ಯಾವುದೇ ಒಂದು ಧಾತುವನ್ನು ಸಂರಕ್ಷಿಸಲಿಕ್ಕಾಗ್ಲಿ ಅಥವಾ ಅದನ್ನ ಸೃಷ್ಟಿ ಮಾಡಲು ಸಾಧ್ಯವಿಲ್ಲ ಮತ್ತು ನಾಶ ಮಾಡಲು ಸಾಧ್ಯವಿಲ್ಲ ಅಂತ ಏನ್ ಹೇಳ್ತದೆ ನೋಡಿ, ಅದು ಅವರ ಏನು ಸಿದ್ಧಾಂತದಲ್ಲಿ ಕೂಡ ಅದೇ ಒಂದು ಪಾಯಿಂಟ್ ಇತ್ತು ಅದರಲ್ಲಿ. ಹಾಗೆಯೇ ಡಾಲ್ಟನ್ನ ಪರಮಾಣು ಸಿದ್ಧಾಂತದ ಯಾವ ಆಧಾರಾಂಶವು ನಿರ್ದಿಷ್ಟ ಅನುಪಾತದ ನಿಯಮವನ್ನ ವಿವರಿಸ್ತದೆ? ಆ ಅನುಪಾತದ ಒಂದು ನಿಯಮ ಏನಿತ್ತು ನೋಡಿ, ಅದು ಕೂಡ ಅದನ್ನ ಅವರು ಹೇಳ್ತಾರೆ. ಯಾಕೆ ಹೇಳಿದ್ರೆ ಇದನ್ನ ಆಲ್ರೆಡಿ ಬೇರೆ ಸೈಂಟಿಸ್ಟ್ ಹೇಳಿ ಆಗಿತ್ತು. ಇವರು ಅದನ್ನ ಕಲಿಯುವಾಗ ಅದು ಹೌದು ಸತ್ಯ ಅಂತ ಆಯ್ತು. ಆದ್ರೆ ಇವರೇನ್ ಮಾಡಿದ್ರು, ಅದಕ್ಕೆ ಪುರಾವೆಗಳನ್ನ ಕೊಟ್ರು, ಇವರು ಮಾದರಿಗಳನ್ನ ತಯಾರಿಸಿದ್ರು. ಆದ್ರೆ ಅವರು ಜಸ್ಟ್ ಬಾಯಲ್ಲಿ ಹೇಳಿದ್ದು ಮಾತ್ರ. ಹಾಗಾಗಿ ಅದನ್ನ ಏನ್ ಮಾಡ್ಲಿಲ್ಲ, ಅದನ್ನ ಅನುಸರಿಸ್ಲಿಕ್ಕೆ ಆಗ್ಲಿಲ್ಲ, ಅಥವಾ ಅದನ್ನ ನಾವು ನಂಬಲಿಕ್ಕೆ ಆಗ್ಲಿಲ್ಲ ಕರೆಕ್ಟ್ ಆಗಿ. ಈಗ ನೋಡಿ, ಪರಮಾಣು ಎಂದರೆ ಏನು? ನೀವು ಯಾವುದಾದರೂ ಗಾರೆ ಕೆಲಸದವರು ಗೋಡೆಗಳನ್ನ ಕಟ್ಟುವುದು ಮತ್ತು ಗೋಡೆಗಳಿಂದ ಕೊಠಡಿಗಳನ್ನ ಕಟ್ಟುವುದು ಮತ್ತು ಕೊಠಡಿಗಳೆಲ್ಲ ಸೇರಿ ಕಟ್ಟಡವಾಗುವುದನ್ನು ಗಮನಿಸಿದ್ದೀರಾ? ಬೃಹತ್ ಕಟ್ಟಡಗಳ ರಚನೆಯ ಮೂಲ ಘಟಕ ಯಾವುದು? ಇರುವೆಯ ಗೂಡಿನ ಮೂಲ ಘಟಕ ಯಾವುದು? ಅಲ್ಲೊಂದು ಚಿಕ್ಕ ಮರಳಿನ ಚಿಕ್ಕ ಕಣ, ಹಾಗೆ ಎಲ್ಲಾ ದ್ರವ್ಯದ ಮೂಲ ಘಟಕಗಳೇ ಪರಮಾಣುಗಳು. ಈಗ ನಾವು ಒಂದು ದೊಡ್ಡ ರೂಮ್ ಕಟ್ಟಬೇಕಾದ್ರೆ ಫಸ್ಟಿಗೆ ಕಲ್ಲುಗಳನ್ನ ಇಡ್ತೇವಲ್ವಾ, ಕಲ್ಲುಗಳನ್ನ ಒಂದಕ್ಕೊಂದು ಅಲ್ವಾ ಇಡ್ತೇವೆ. ಅನಂತರ 2ನೇ ಸಾಲು ಬರ್ತದೆ, ಹಾಗೆ 2ನೇ ಸಾಲು, 3ನೇ ಸಾಲು ಬರ್ತದೆ, 3ನೇ ಸಾಲು ಬಂದ ನಂತರ ದೊಡ್ಡ ಗೋಡೆ ಆಗ್ತದೆ. ಎಲ್ಲಾ ಗೋಡೆಗಳು ಸೇರಿ ಏನಾಗ್ತದೆ, ಒಂದು ಕೋಣೆ ಆಗ್ತದೆ. ಕೋಣೆಗಳು ಸೇರಿ ಏನಾಗ್ತದೆ, ಕಟ್ಟಡ ಆಗ್ತದೆ. ಅದನ್ನೇ ಅವರು ಹೇಳುವಂತಹದ್ದು. ಅಂದ್ರೆ ಪ್ರತಿಯೊಂದು ಯಾವುದೇ ಒಂದು ವಸ್ತು ಮಾಡಿರ್ಬೇಕಾದ್ರೆ ಆ ವಸ್ತುವಿನ ಮೂಲ ಘಟಕ ಏನಾಗಿರ್ತದೆ, ಇಲ್ಲಿ ಪರಮಾಣು ಆಗಿರ್ತದೆ. ಆಯ್ತಾ? ಪರಮಾಣು ಹಾಗಾದ್ರೆ ಎಷ್ಟು ದೊಡ್ಡದಿದೆ? ಪರಮಾಣು ಅಂದ್ರೆ ನಮ್ಮ ಕಣ್ಣಿಗೆ ಕಾಣ್ತದಾ, ಎಷ್ಟು ದೊಡ್ಡದಿದೆ ಅನ್ನೋದು ನೋಡೋದಾದ್ರೆ ಪರಮಾಣುಗಳು ತೀರಾ ಸಣ್ಣವು, ನಮ್ಮ ಕಣ್ಣಿಗಂತೂ ಕಾಣ್ಲಿಕ್ಕೆ ಅದು ಆಗುದಿಲ್ಲ, ಅಷ್ಟು ಸಣ್ಣದದು. ಅದೊಂದು ಮಿಲಿಯನ್ ಗಟ್ಟಲೆ ಪರಮಾಣುಗಳ ಪದರಗಳು ಕೇವಲ ಒಂದು ಕಾಗದದಷ್ಟು ಏನಾಗಿರ್ತದೆ, ಹಾಳೆಯಷ್ಟ ದಪ್ಪ ಇರ್ತದಂತೆ.
ಪರಮಾಣು ತ್ರಿಜ್ಯವನ್ನು ನ್ಯಾನೋಮೀಟರ್ಗಳಲ್ಲಿ ಅಳೆಯುತ್ತಾರೆ. ನ್ಯಾನೋಮೀಟರ್ ಅಂತ ಹೇಳ್ತಾರೆ ಪರಮಾಣುವಿನ ತ್ರಿಜ್ಯ. ಅಂದ್ರೆ ಒಂದು ಪರಮಾಣನ್ನ ನಾನು ಹೀಗೆ ಬಿಡಿಸುದಾದ್ರೆ ಇದರ ತ್ರಿಜ್ಯ ಎಷ್ಟು? ನ್ಯಾನೋಮೀಟರ್. ನ್ಯಾನೋಮೀಟರ್ ಅಂದ್ರೇನು? 10⁹ ಅಂದ್ರೆ ಈಗ ಒಂದು ಬಾಕ್ಸ್, ಇದನ್ನ 10 ತುಂಡು ಮಾಡಿ, ಆ ಸಣ್ಣ 10 ತುಂಡಲ್ಲಿ ಸಣ್ಣ ತುಂಡನ್ನ ತೆಗೆದು ಇನ್ನೂ 10 ಮಾಡಿ, ಹಾಗೆ ಇನ್ನೊಂದು ಅದರಲ್ಲಿ ಸಣ್ಣ ಇದನ್ನ ಇನ್ನೂ 10 ಮಾಡಿ. ಹೀಗೆ ನೀವು ಪ್ರತಿಯೊಂದರಲ್ಲೂ ತೆಗೆದು 10 ಭಾಗ ಅಂದ್ರೆ 9ನೇ ಸಲಕ್ಕೆ ಮಾಡುವಾಗ ಅಷ್ಟು ಸಣ್ಣದು ಸಿಗ್ತದೆ ನೋಡಿ, ಅದು ನ್ಯಾನೋಮೀಟರ್. ಅರ್ಥ ಆಯ್ತಾ ನಿಮಗೆ? ಅದು ನ್ಯಾನೋಮೀಟರ್ ಆಗಿರ್ತದೆ. ಅಂದ್ರೆ ಆ ನ್ಯಾನೋಮೀಟರ್ ಅಷ್ಟು ತೀರ ಸಣ್ಣದು ಅಂತ ಹೇಳ್ತಾರೆ ಅವರು ಪರಮಾಣು. ಆಯ್ತಾ? ಸೊ ಅವುಗಳ ಬೇರೆ ಬೇರೆ ಧಾತುಗಳ ಪರಮಾಣುಗಳನ್ನ ಕೊಟ್ಟಿದ್ದಾರೆ, ಮತ್ತೆ ಅವುಗಳ ತ್ರಿಜ್ಯಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಅದನ್ನ ಬೇಕಾದ್ರೆ ಒಮ್ಮೆ ನೋಡಿಕೊಳ್ಳಿ ನೀವು. ಮತ್ತೆ ಪರಮಾಣುಗಳು ನಗಣ್ಯ ಗಾತ್ರವನ್ನ ಹೊಂದಿದ್ದರು. ನಾವೇಕೆ ಇವುಗಳ ಬಗ್ಗೆ ಹೆಚ್ಚು ಕಾಳಜಿ ತೋರಿಸ್ತಾ ಇದ್ದೇವೆ? ನಮ್ಮ ಕಣ್ಣಿಗೆ ಕಾಣುವುದೇ ಇಲ್ಲ ಅದು, ಆದ್ರೂ ಕೂಡ ನಾವು ಅದರ ಬಗ್ಗೆ ಹೆಚ್ಚು ಕಾಳಜಿ ಯಾಕೆ ತೋರಿಸ್ತೇವೆ? ಯಾಕೆ ಅಂತ ಹೇಳಿದ್ರೆ, ಇಡೀ ಜಗತ್ತೇ ಮಾಡಲ್ಪಟ್ಟಿರುವುದು ಯಾವುದರಿಂದ? ದ್ರವ್ಯಗಳಿಂದ, ವಸ್ತುಗಳು. ಆ ವಸ್ತುವಿನ ಮೂಲ ಕಣ ಯಾವುದು? ಪರಮಾಣು. ಪರಮಾಣು ಇಲ್ಲದಿದ್ರೆ ಈ ಜಗತ್ತು ಏನು ಅಲ್ಲ ಅಲ್ವಾ? ಸೊ ನಾವು ಅವುಗಳನ್ನ ನೋಡಲಾಗದಿದ್ರು ಕೂಡ ಅದು ಇದೆ, ಮತ್ತೆ ನಮ್ಮ ಎಕ್ಸ್ಪೀರಿಯನ್ಸ್ಗೆ ಅದು ಬರ್ತದೆ, ಮತ್ತೆ ಅದು ನಮ್ಮ ಮೇಲೆ ಪ್ರಭಾವ ಕೂಡ ಬೀಳ್ತದೆ ಅನ್ನೋದನ್ನ ಹೇಳ್ತೇವೆ. ಸೊ ಹಾಗಾಗಿ ನಮ್ಗೆ ಪರಮಾಣುಗಳು ಅತ್ಯಂತ ಮುಖ್ಯ, ಮತ್ತು ಅದರ ಬಗ್ಗೆ ನಾವು ಕಲಿಬೇಕಾದದ್ದು ಕೂಡ ತುಂಬಾನೇ ಇದೆ. ಹಾಗೆ ಮುಂದುವರಿತಾ ನೋಡಿ, ವಿಭಿನ್ನ ಧಾತುಗಳ ಪರಮಾಣುಗಳ ಆಧುನಿಕ ಕಾಲದ ಸಂಕೇತ, ಅಂದ್ರೆ ಸಂಕೇತಗಳನ್ನ ಕೊಟ್ಟಿದ್ದಾರೆ. ಸೊ ಇದನ್ನೊಮ್ಮೆ ನೋಡು, ಮತ್ತೆ ಇದನ್ನ ನಾನು ಸ್ಟಾಪ್ ಮಾಡ್ತೇನೆ. ನಿರ್ದಿಷ್ಟ ಅರ್ಥದಲ್ಲಿ ಧಾತುಗಳ ಸಂಕೇತವನ್ನು ಬಳಸಿದ ಮೊದಲ ವಿಜ್ಞಾನಿಯೇ ಡಾಲ್ಟನ್. ಅಂದ್ರೆ ಡಾಲ್ಟನ್ ಏನ್ ಮಾಡ್ತಾರೆ ಅಂತ ಹೇಳಿ, ಪ್ರತಿಯೊಂದು ವಸ್ತು ಅವ್ರು ಏನ್ ಕಂಡು ಹಿಡಿತಾರೆ ಅದಕ್ಕೊಂದು ಅವರು ಸಂಕೇತಗಳನ್ನ ಕೊಡ್ತಾರೆ. ಆಯ್ತಾ? ಸಂಕೇತಗಳನ್ನು ಕೊಡುವುದರಿಂದ ಅವ್ರಿಗೆ ಏನಾಗ್ತದೆ? ಅದು ಸುಲಭ ಆಗ್ತದೆ ನೆನಪಿಟ್ಕೊಳ್ಳಿಕ್ಕೆ. ಧಾತುವಿಗೆ ಸಂಕೇತವನ್ನ ಬಳಸಿದಾಗ ಅದರೊಂದಿಗೆ ಆ ಧಾತುವಿನ ನಿರ್ದಿಷ್ಟ ಪರಿಮಾಣವನ್ನು, ಅಂದರೆ ಅದರ ಒಂದು ಪರಮಾಣನ್ನು ಸೂಚಿಸುವ ಅರ್ಥವನ್ನು ಒಳಗೊಂಡಿತ್ತು. ಬರ್ಜೀಲಿಯಸ್ ಧಾತುಗಳ ಸಂಕೇತಗಳನ್ನ ಧಾತುಗಳ ಹೆಸರಿನ ಮತ್ತು ಅವುಗಳ 2 ಅಕ್ಷರಗಳನ್ನ ಬಳಸಿ ಮಾಡಬಹುದೆಂದು ಸೂಚಿಸಿದರು. ಯಾರು? ಬರ್ಜೀಲಿಯಸ್ ಅನ್ನೋರು. ಅವರು ಮತ್ತೆ ಬಂದದ್ದು, ಬಟ್ ಅದಕ್ಕಿಂತ ಮುಂಚೆ ಡಾಲ್ಟನ್ ಏನ್ ಮಾಡಿದ್ರು? ಆಲ್ರೆಡಿ ಅವರು ಅದಕ್ಕೊಂದು ಏನನ್ನ ಕೊಟ್ಟಿದ್ರು? ಸಂಕೇತಗಳನ್ನ ಕೊಟ್ಟಿದ್ರು. ನೋಡಿ, ಹೈಡ್ರೋಜನ್ ಅನ್ನ ಹೀಗೆ ಬರೀತಾರೆ, ಒಂದು ಡಾಟ್ ಹಾಕಿ ಅದರ ನಡುವೆ ಒಂದು ಡಾಟ್ ಸರ್ಕಲ್ ಹಾಕಿ, ಮತ್ತೆ ಹಾಗೆ ಸರ್ಕಲ್ ಹಾಕಿ ಅದನ್ನು ಶೇಡ್ ಮಾಡಿದ್ರೆ ಅದು ಕಾರ್ಬನ್ ಆಗ್ತದೆ. ಖಾಲಿ ಸರ್ಕಲ್ ಮಾಡಿದ್ರೆ ಅದು ಆಕ್ಸಿಜನ್. ಅದಕ್ಕೆ 3 ಈ ರೀತಿಯಲ್ಲಿ ಮಾಡಿದ್ರೆ ಏನಂತ ಹೇಳ್ತಾರೆ? ಅದಕ್ಕೆ ಬೆನ್ಸ್ ಕಾರ್ನ ಒಂದು ಏನಿದೆ ನೋಡಿ, ಅದು ಫಾಸ್ಫರಸ್ ಆಗ್ತದೆ. ಹಾಗೆ ಪ್ಲಸ್ ಸೈನ್ ಮಾಡಿದ್ರೆ ಅದು ಸಲ್ಫರ್. ನಡುವಲ್ಲಿ ಐ ಬರ್ದ್ರೆ ಅದು ಕಬ್ಬಿಣ, ಹಾಗೆ ಸಿ ಬರ್ದ್ರೆ ಅದು ತಾಮ್ರ, ಎಲ್ ಬರ್ದ್ರೆ ಸೀಸ, ಎಸ್ ಬರ್ದ್ರೆ ಬೆಳ್ಳಿ, ಹಾಗೆ ಜಿ ಬರ್ದ್ರೆ ಚಿನ್ನ, ಪ್ಲಾಟಿನಂಗೆ ಪಿ ಬರೆಯುವುದು, ಹಾಗೆ ಪಾದರಸಕ್ಕೆ ನಡು ಎಲ್ಲ ಡಾಟ್ ಗಳನ್ನ ಇಡುದು. ಸೊ ಇದಿಷ್ಟು ಸಂಕೇತಗಳನ್ನ ಯಾರು ಸೂಚಿಸಿದ್ದು? ಡಾಲ್ಟನ್ ಸೂಚಿಸಿದ್ದು. ಆಯ್ತಾ? ಅನಂತರ ಆರಂಭದಲ್ಲಿ ಒಂದ್ ನಿಮಿಷ ಇದನ್ನೊಂದು ಮುಗಿಸಿ ಬಿಡ್ತೇನೆ, ಮತ್ತೆ ಸಾಕು. ಸೊ ಆರಂಭದಲ್ಲಿ ಧಾತುಗಳ ಹೆಸರುಗಳನ್ನು ಅವುಗಳ ಮೊದಲ ಬಾರಿಗೆ ದೊರಕಿದ ಸ್ಥಳದ ಹೆಸರಿನಿಂದ ಪಡೆಯಲಾಗಿತ್ತು. ಉದಾಹರಣೆಗೆ ತಾಮ್ರವನ್ನ ಏನು ಸೈಪ್ರಸ್ ಎಂಬಲ್ಲಿಂದ ಅದನ್ನ ಹೊರಗೆ ತೆಗೆದದ್ದು. ಸೊ ಹಾಗಾಗಿ ಅದಕ್ಕೆ ಕಾಪರ್ ಅಂತ ಹೇಳಿ ಹೆಸರು ಬಂತು. ಕೆಲವು ಹೆಸರುಗಳನ್ನ ನಿರ್ದಿಷ್ಟ ಬಣ್ಣಗಳಿಂದ ಪಡೆಯಲಾಗಿದೆ. ಉದಾಹರಣೆಗೆ ಚಿನ್ನ, ಗೋಲ್ಡ್, ಅದರ ಬಣ್ಣ ಹಳದಿ ಅಂತ ಹೇಳಿದ್ರೆ ಗೋಲ್ಡ್. ಆಯ್ತಾ? ಸೊ ಹಾಗಾಗಿ ಗೋಲ್ಡ್ ಅಂತ ಹೇಳಿ ಅದಕ್ಕೆ ಕೊಡ್ತಾರೆ. ಇತ್ತೀಚಿನ ದಿನಗಳಲ್ಲಿ IUPAC ಶುದ್ಧ ಮತ್ತು ಅನ್ವಯಿಕ ರಾಸಾಯನಿಕ ಶಾಸ್ತ್ರದ ಅಂತಾರಾಷ್ಟ್ರೀಯ ಸಂಸ್ಥೆ ಏನಿದೆ, ಅದು ಅದಕ್ಕೆ ಏನನ್ನ ಕೊಡ್ತದೆ? ಸಿಂಬಲ್ ಅನ್ನ, ಅಂದ್ರೆ ಅದಕ್ಕೆ ಸಂಕೇತಗಳನ್ನ ಸೂಚಿಸ್ತದೆ. ಅಂತಾರಾಷ್ಟ್ರೀಯ ವೈಜ್ಞಾನಿಕ ಸಂಸ್ಥೆ ಆಗಿದ್ದು 6 ಧಾತುಗಳ ಹೆಸರುಗಳನ್ನ, ಸಂಕೇತಗಳನ್ನ ಮತ್ತು ಘಟಕಾಂಶಗಳನ್ನ ಅನುಮೋದಿಸುತ್ತದೆ. ಅದು ಧಾತುಗಳ ಅಂದ್ರೆ ಇವರೇ ಮಾಡುವಂತಹದ್ದು. ಯಾವ್ದಾದ್ರು ಈಗ ನೀವೊಂದು ಇಮ್ಯಾಜಿನ್, ನೀವೊಂದು ನಿಮ್ಮ ಪ್ಲೇಸ್ ಅಲ್ಲಿ ಒಂದು ಹೊಸ ಧಾತುವನ್ನ ಕಂಡು ಹಿಡಿದ್ರಿ. ನೀವು ಕಂಡು ಹಿಡಿದವರು ನೀವು ಅದ್ರ ಬಗ್ಗೆ ಕಲ್ತ್ರಿ, ಮತ್ತೆ ಅದನ್ನ ಏನ್ ಮಾಡಿದ್ರಿ? ಈ ಒಂದು ಸಂಸ್ಥೆಗೆ ತಿಳಿಸಿದ್ರಿ. ಈಗ ನಿಮ್ಮ ಹೆಸರಿಡುದು ಅಂತ ಆಯ್ತು. ನಿಮ್ಗೆ ಒಂದು ಆಸೆ, ನೀವು ಕಂಡು ಹಿಡಿದದಲ್ವಾ, ನಿಮ್ಮ ಹೆಸರಿಡುದು ಅಂತ. ಸೊ ಅದನ್ನ ಅವರು ಅನುಮೋದಿಸ್ಲಿಕ್ಕೆ, ಅಂದ್ರೆ ಅದು ಹೌದಾ ಬೇಕಾ ಬೇಡವಾ ಅದನ್ನ ಹೇಳುವವರು ಯಾರು? IUPAC ಸಂಸ್ಥೆಯವರು. ಅನೇಕ ಧಾತುಗಳ ಸಂಕೇತಗಳನ್ನ ಅವುಗಳ ಆಂಗ್ಲ ಭಾಷೆಯ ಹೆಸರಿನ ಮೊದಲ ಅಥವಾ 2 ಅಕ್ಷರಗಳಿಂದ ಪಡೆಯಲಾಗಿದೆ. ಸಂಕೇತದಲ್ಲಿ ಮೊದಲ ಅಕ್ಷರವನ್ನ ದೊಡ್ಡ ಅಕ್ಷರದಲ್ಲಿಯೂ ಅಪರ್ ಕೇಸ್ ಅಲ್ಲಿ ಬರೀತೇವೆ, 2ನೇ ಅಕ್ಷರಗಳನ್ನ ಸಣ್ಣ ಅಂದ್ರೆ ಕಾಪರ್ ಅಂತ ಹೇಳಿ ಬರೆಯುವುದಾದ್ರೆ ಸಿ ಮತ್ತೆ ಯು ಅಂತ ಹೇಳಿ ಬರಿತೇವೆ. ಉದಾಹರಣೆಗೆ ಯಾವುದು? ಕ್ಲೋರಿನ್ ಅನ್ನೋದನ್ನ ಬರೆಯುವುದಾದ್ರೆ C ಕ್ಯಾಪಿಟಲ್, L ಸ್ಮಾಲ್ ಆಗಿ ಬರಿತೇವೆ. ಅಲ್ಯೂಮಿನಿಯಂ
ಎ ಕ್ಯಾಪಿಟಲ್ ಎಲ್ ಸ್ಮಾಲ್ ರೀತಿ ಬರಿತೇವೆ. ಸೊ ಮೊದಲಿಗೆ ಯಾವಾಗಲೂ ಅಪ್ಪರ್ ಕೇಸ್ ಇರ್ತದೆ, ಎರಡನೇ ಅಕ್ಷರ ಏನಿರ್ತದೆ ಅದು ಯಾವಾಗಲೂ ಲೋವರ್ ಕೇಸ್ ಅಲ್ಲಿ ಇರ್ತದೆ. ಹೈಡ್ರೋಜನ್ ಎಚ್ ನೋಡಿ, ಹಾಗೆ ಅಲ್ಯೂಮಿನಿಯಂ ಎ ಎಲ್ ಆಗಿದೆ ಹೊರತು ಎ ಎಲ್ ಅಂದ್ರೆ ಎಲ್ ಅನ್ನ ನಾವು ಕ್ಯಾಪಿಟಲ್ ಅಲ್ಲಿ ಬರೆಯುವುದಿಲ್ಲ, ಅದು ತಪ್ಪು, ಬರೆದ್ರೆ ನಿಮ್ಗೆ ತಪ್ಪು ಹಾಕ್ತಾರೆ. ಕೊಬಾಲ್ಟ್ ಅನ್ನ CO ಬರಿತೇವೆ, CO ಅಲ್ಲ. CO ಬರೆದ್ರೆ ಇದು ಕಾರ್ಬನ್ ಮೊನಾಕ್ಸೈಡ್ ಆಗ್ತದೆ. ನೀವು ದೊಡ್ಡ ಸಿ ಬರೆದು ಸಣ್ಣ CO ಬರೆದ್ರೆ ಅದು ಕೊಬಾಲ್ಟ್ ಆಗ್ತದೆ. ಇದನ್ನ ಕನ್ಫ್ಯೂಷನ್ ಮಕ್ಕಳು ತುಂಬಾ ಮಾಡ್ತಾರೆ. ಸೊ ಎಕ್ಸಾಮ್ ಅಲ್ಲಿ ಬರೆಯುವಾಗ ಕೂಡ ಕಾರ್ಬನ್ ಡೈಆಕ್ಸೈಡ್ ಅಂತ ಹೀಗೆ ಮತ್ತು ಹೀಗೆ ಹಾಕಿರ್ತಾರೆ, ಇದು ತಪ್ಪು ಆಯ್ತಾ. ಸೊ ಆಕ್ಸಿಜನ್ ಅದು ಬೇರೆ ಧಾತು, ಅದಕ್ಕೆ O ಅನ್ನೋ ಸಂಕೇತ ಕೊಟ್ಟಿದ್ದಾರೆ. ನೀವು ಸಣ್ಣದು O ಹಾಕಿದ್ರೆ ಅದರ ಅರ್ಥ ಏನಾಗ್ತದೆ, ಅದು ಕೊಬಾಲ್ಟ್ ಅಂತ ಹೇಳಿ ಆಗ್ತದೆ, ಆಯ್ತಾ. ಸೊ ಅದು ಸ್ವಲ್ಪ ಜಾಗ್ರತೆ ಆಗಿರಿ. ಕೆಲವು ಧಾತುಗಳ ಸಂಕೇತಗಳನ್ನ ಧಾತುಗಳ ಆಂಗ್ಲ ಹೆಸರಿನ ಮೊದಲ ಅಕ್ಷರದೊಂದಿಗೆ ನಂತರ ಬರುವ ಅಕ್ಷರವನ್ನ ತೆಗೆದುಕೊಂಡು ಪಡೆಯಲಾಗಿದೆ. ಇದನ್ನ ನಾನು ಈಗಷ್ಟೇ ಹೇಳಿದೆ. ಜಿಂಕ್ ಅನ್ನೋದನ್ನ ನೋಡಿ ZN ಸತು, ಆಯ್ತಾ. ಮತ್ತೆ ನೋಡುವುದಾದ್ರೆ ಕೆಲವು ಧಾತುಗಳ ಸಂಕೇತಗಳನ್ನ ಅವುಗಳ ಲ್ಯಾಟಿನ್, ಜರ್ಮನ್ ಅಥವಾ ಗ್ರೀಕ್ ಹೆಸರುಗಳಿಂದ ಪಡೆಯಲಾಗಿದೆ. ಉದಾಹರಣೆಗೆ ಕಬ್ಬಿಣ, ಫೆರಸ್ ಲ್ಯಾಟಿನ್ ಪದ ಅದು ಫೆರಮ್ ಅನ್ನೋದು, ಮತ್ತೆ ಸೋಡಿಯಂ ಅನ್ನೋದು ನೇಟ್ರಿಯಂ ಅನ್ನೋ ಹೆಸರಿನಿಂದ ಬಂದದ್ದು Na, ಆಯ್ತಾ. ಸೋಡಿಯಂನ ಸಂಕೇತ Na, ಅದು ನೇಟ್ರಿಯಂ ಅನ್ನೋ ಒಂದು ಅದರ ಲ್ಯಾಟಿನ್ ಪದ ಏನಿದೆ ಅದರಿಂದ ಬಂದಂತಹದ್ದು. ಹಾಗೆ ಪೊಟ್ಯಾಷಿಯಂ ಅನ್ನೋದು ಕೇಲಿಯಂ ಎಂಬ ಒಂದು ಪದದಿಂದ ಬಂದಿದೆ. ಆದ್ದರಿಂದ ಪ್ರತಿಯೊಂದು ಧಾತು ನಿರ್ದಿಷ್ಟ ಹೆಸರನ್ನು ಹೊಂದಿದ್ದು ವಿಶಿಷ್ಟ ರಾಸಾಯನಿಕ ಸಂಕೇತವನ್ನ ಹೊಂದಿದೆ. ಸೊ ಇದಿಷ್ಟು ಕೆಲವೊಂದು ಧಾತುಗಳು ಮತ್ತು ಅವುಗಳ ಸಂಕೇತಗಳನ್ನ ಕೊಟ್ಟಿದ್ದಾರೆ. ಆದ್ರೆ ನಿಮ್ಗೆ ಕಲಿಬೇಕಾದದ್ದು ಎಷ್ಟು, 1 ರಿಂದ 20ರವರೆಗಿನ ಧಾತುಗಳು ನಿಮ್ಗೆ ಬೈ ಹಾರ್ಟ್ ಬರಬೇಕು, ಮತ್ತೆ ಅದರ ಸಂಕೇತಗಳು ಕೂಡ ಏನಾಗಿರ್ಬೇಕು, ಗೊತ್ತಿರಬೇಕು. ನೀವು ಧಾತುಗಳ ಅಧ್ಯಯನ ನಡೆಸಿದಾಗ ಅಗತ್ಯ ಬಿದ್ದಾಗ ಪರಾಮರ್ಶಿಸಲು ಮೇಲಿನ ಕೋಷ್ಟಕಗಳನ್ನು ನೀಡಲಾಗಿದೆ. ಎಲ್ಲವನ್ನು ಒಂದೇ ಬಾರಿಗೆ ಕಂಠಪಾಠ ಮಾಡಲು ಅಗತ್ಯವಿಲ್ಲ, ಆದರೆ ಸಮಯ ಕಳೆದಂತೆ ಕಾಲಕ್ರಮೇಣ ಪುನರಾವರ್ತಿತ ಬಳಕೆಯಿಂದ ನೀವು ಈ ಸಂಕೇತಗಳನ್ನ ತಾನಾಗೆ ಕಲಿತೀರಿ. ನೀವು ಕಲಿತೀರಿ ಹೌದು, ಆದ್ರೆ ಅದರಲ್ಲಿ ಮನಸ್ಸೇ ಕೊಡ್ಲಿಲ್ಲದಿದ್ರೆ ಕಲೀಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಹೇಳ್ತೇನೆ. ಯಾಕೆ ಹೇಳಿದ್ರೆ ಕಲಿಬೇಕು ಅಂತ ಕಲಿಯುವುದಕ್ಕೂ ಹಾಗೆ ಅದಿರ್ಲಿ ಸಾಯ್ಲಿ ಅನ್ನೋದು ಅಂತ ಹೇಳಿ ನಾವು ನಮ್ಮ ಮನಸ್ಥಿತಿ ಇದ್ರೆ ನಮ್ಗೆ ಅದನ್ನ ಕಲೀಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಹಾಗಾಗಿ 1 ರಿಂದ 20 ನೀವು ಈಗ ಕಲ್ತ್ರೆ ನಿಮ್ಗೆ ಮುಂದಕ್ಕೆ 10th ಅಲ್ಲಿ ಕೂಡ ಅದು ನಿಮ್ಗೆ ತುಂಬಾ ಸಹಾಯ ಆಗ್ತದೆ ಅಂತ ಹೇಳ್ತೇನೆ ನಾನು. ಸೊ ಹಾಗಾಗಿ ನೀವು 1 ರಿಂದ 20 ಧಾತುಗಳು ಮತ್ತು ಅವುಗಳ ಸಂಕೇತಗಳು ಮತ್ತು ಅವುಗಳ ಪರಮಾಣು ಸಂಖ್ಯೆ ಮತ್ತು ರಾಶಿ ಸಂಖ್ಯೆಗಳನ್ನ ನಿಮ್ಗೆ ಗೊತ್ತಿರಲೇಬೇಕು. ಯಾಕೆ ಹೇಳಿದ್ರೆ ಇದಿಲ್ಲದಿದ್ರೆ ನಮ್ಮ 9th 10th ಸೈನ್ಸ್ ಅಥವಾ ಮುಂದಕ್ಕೆ ನೀವು ಸೈನ್ಸ್ ತಗೊಳ್ಳೋದಾದ್ರೆ ತುಂಬಾ ಕಷ್ಟ ಇದೆ, ಇದು ನಿಮ್ಗೆ ಅರ್ಥ ಆಗ್ಲಿಲ್ಲದಿದ್ರೆ. ಸೊ ಇವತ್ತಿನ ತರಗತಿಯಲ್ಲಿ ಇವಿಷ್ಟೇ. ಪಾಠ ಅರ್ಥ ಆಗಿದ್ರೆ ನೀವ್ ಏನ್ ಮಾಡ್ಬೇಕು ಅಂತ ನಿಮ್ಗೆ ಗೊತ್ತಿದೆ. ಏನ್ ಮಾಡ್ಬೇಕು, ಪಾಠ ಇಷ್ಟ ಆಗಿದ್ರೆ ನೀವು ಒಂದು ಲೈಕ್ ಮಾಡ್ಬೇಕು, ಹಾಗೆ ನಮ್ಗೆ ಏನ್ ಮಾಡಿ ತಿಳಿಸಿ, ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೆ ಯಾರೆಲ್ಲ ನೋಡ್ಲಿಲ್ಲ, ಯಾರೆಲ್ಲ ಈ ನಮ್ಮ ಚಾನೆಲ್ನ ಬಗ್ಗೆ ಗೊತ್ತಿಲ್ಲ ಅವರಿಗೆಲ್ಲ ಇದನ್ನ ಶೇರ್ ಮಾಡಿ, ಲಿಂಕ್ ಅನ್ನ ಶೇರ್ ಮಾಡಿ, ಹಾಗೆ ಅವರಿಗೆ ಕೂಡ ಹೇಳಿ ಸಬ್ಸ್ಕ್ರೈಬ್ ಮಾಡಲು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಬಾಯ್ ಬಾಯ್.